ನಿಮಗೆಲ್ಲರಿಗೂ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಗಣಿತ ವಿಷಯದ ಭಾಗ 2ರಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಗುಣಾಕಾರ. ಈ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಅಭ್ಯಾಸ 1.1ರಲ್ಲಿ ಹಿಂದಿನ ವಿಡಿಯೋದಲ್ಲಿ 1ನೇ ಮುಖ್ಯ ಪ್ರಶ್ನೆ ಹಾಗೂ 2ನೇ ಮುಖ್ಯ ಪ್ರಶ್ನೆಯನ್ನು ಮಾಡಿದ್ದೇವೆ. ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡುತ್ತೇನೆ ಮತ್ತು ಆ ವಿಡಿಯೋನು ನೋಡ್ರಿ ಅಂತ ಹೇಳ್ತಾ, ಆ ವಿಡಿಯೋನು ನೋಡಿದರೆ ಈ ಲೆಕ್ಕಗಳನ್ನು ತಿಳಿಯುವುದು. 3ನೇ ಮುಖ್ಯ ಪ್ರಶ್ನೆ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಈ 3ನೇ ಮುಖ್ಯ ಪ್ರಶ್ನೆಯಲ್ಲಿ 8 ಉಪಪ್ರಶ್ನೆಗಳಿವೆ. ಈ 8 ಉಪಪ್ರಶ್ನೆಗಳನ್ನು ಪರಿಹಾರದಲ್ಲಿ ಒಂದೊಂದಾಗಿ ಬಿಡಿಸೋಣ. ಮೊದಲನೇದು 9025 × 10. 4 ಅಂಕೆಯ ಸಂಖ್ಯೆಯನ್ನು 2 ಅಂಕೆಯ ಸಂಖ್ಯೆಯಿಂದ ಗುಣಿಸುವುದು. ಇದು 4 ಅಂಕೆ, ಇದು 2 ಅಂಕೆ, ಇದರಿಂದ ಇದು ಗುಣಿಸಬೇಕು. ಇದು ಮೊದಲನೇ ಅಂಕೆ. ಮೊದಲನೇ ಅಂಕೆಯಿಂದ 4 ಅಂಕೆಗಳನ್ನು ಗುಣಾಕಾರ ಮಾಡಬೇಕು. 0 × 5 0, 0 × 2 0, 0 × 0 0, 0 × 9 0. ಯಾವುದೇ ಒಂದು ಸಂಖ್ಯೆಗೆ ಅಥವಾ ಸಂಖ್ಯೆಯನ್ನು 0ಗೆ ಗುಣಾಕಾರ ಮಾಡಿದಾಗ ಗುಣಲಬ್ಧ ಅಥವಾ ಉತ್ತರ ನಮಗೆ 0 ಆಗಿ ದೊರೆಯುತ್ತದೆ. 1 ಅಂಕೆಯಿಂದ 4 ಅಂಕೆಗಳ ಸಂಖ್ಯೆಗಳ ಗುಣಾಕಾರ ಮುಗಿತು. ಈಗ 2ನೇ ಅಂಕೆಯಿಂದ ಗುಣಾಕಾರ ಮಾಡಬೇಕಂತಂದ್ರೆ ಮೊದಲನೇ ಸ್ಥಾನವನ್ನು ಬಿಟ್ಟು 2ನೇ ಸ್ಥಾನದಿಂದ ಏನು ಮಾಡಬೇಕು, ಪ್ರಾರಂಭ ಮಾಡಬೇಕು. ಅದರಿಂದ 1 5 5, 1 2 2, 1 0 0, 1 9 9. 0 ಕೆಳಗಡೆ ಏನಿಲ್ಲ ಅಂತಂದ್ರೆ 0, 0 + 5 ಅಂತಂದ್ರೆ 5, 0 + 2 ಅಂತಂದ್ರೆ 2, 0 + 0 ಅಂತಂದ್ರೆ 0. ಇಲ್ಲಿ ಮೇಲ್ಗಡೆ ಏನಿಲ್ಲ, ಕೆಳಗಡೆ 9 ಹೆಂಗದ. ಆದ್ದರಿಂದ 1ನೇ ಉಪಪ್ರಶ್ನೆ ಉತ್ತರ 90,250. ಅದೇ ರೀತಿ 2ನೇ ಉಪಪ್ರಶ್ನೆ 2549 × 20. ಇದು 4 ಅಂಕಿ ಸಂಖ್ಯೆ. 4 ಅಂಕಿ ಸಂಖ್ಯೆಯನ್ನು 2 ಅಂಕಿಯ ಸಂಖ್ಯೆಯಿಂದ ಗುಣಿಸಬೇಕು. ಮೊದಲನೇದು 0. 0ಯಿಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದ್ರೆ 0ನೇ ಬರುತ್ತದೆ ಮಕ್ಕಳೇ, ಅದರಿಂದ 0. 2ನೇ ಅಂಕಿಯಿಂದ 4 ಅಂಕಿಗಳ ಗುಣಾಕಾರ ಮಾಡಬೇಕಂದ್ರೆ ಮೊದಲನೇ ಸ್ಥಾನವನ್ನು ಬಿಟ್ಟು 2ನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು. 2 9 18 8 ಕೈಲೆ ದಶಕ 1, 2 4 8 1 9ಕ್ಕೆ 9, 2 5 10 10ಕ್ಕೆ 0 ದಶಕ 1, 2 2 4 1 5. 0 ಕೆಳಗಡೆ ಏನಿಲ್ಲ ಅಂತ 0, 0 + 8 ಅಂದರೆ 8, 0 + 9 ಅಂದರೆ 9, 0 + 0 ಅಂತ 0, ಮೇಲ್ಗಡೆ ಏನಿಲ್ಲ 5 ಅಂತಂದ್ರೆ 5. 2ನೇ ಉಪಪ್ರಶ್ನೆ ಮುಗೀತು. 50,980. 3ನೇ ಉಪಪ್ರಶ್ನೆ 3746 × 23. 2 ಅಂಕೆಯಿಂದ 4 ಅಂಕೆಗಳ ಗುಣಾಕಾರ ಮಾಡಬೇಕು. 3 6 18ಕ್ಕೆ 8 ದಶಕ 1, 3 4 12 1 13ಕ್ಕೆ 3 ದಶಕ 1, 3 7 21 1 22 22ಕ್ಕೆ 2 ದಶಕ 2, 3 3 9 2 11. ಮುಂದ್ಗಡೆ ಅಂಕೆ ಇಲ್ಲ, ಸಂಖ್ಯೆ ಇಲ್ಲ ಅಂತಂದಾಗ ಒಟ್ಟಾಗಿ ಸೇರಿಸಿ ಬರಿಬೇಕು. 1 ಅಂಕೆಯಿಂದ 4 ಅಂಕೆಗಳ ಗುಣಾಕಾರ ಮುಗಿತು. 2 ಅಂಕೆಯಿಂದ 4 ಅಂಕೆಗಳಿಗೆ ಗುಣಾಕಾರ ಮಾಡಬೇಕಂದ್ರೆ ಮೊದಲನೇ ಸ್ಥಾನವನ್ನು ಬಿಟ್ಟು 2ನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು. 2 6 12ಕ್ಕೆ 2 ದಶಕ 1, 2 4 8 1 9, 2 7 14 ದಶಕ 1, 2 3 6 1 7 ಅಂತ ಬರೆದುಕೊಳ್ಬೇಕು. ಇಲ್ಲಿ 8 ಐತಿ, ಕೆಳಗಡೆ ಏನಿಲ್ಲ ಅಂತ 8 ಹೆಂಗದ ಹಾಗೆ ಬರಬೇಕು. 3 + 2 ಅಂತಂದಾಗ 5, 2 + 9 ಅಂದ್ರೆ 11 11ಕ್ಕೆ 1 ದಶಕ 1, 1 1 2 2 4 6, 1 7 8 80. 4ನೇ ಉಪಪ್ರಶ್ನೆ 4556 × 19. ಮೊದಲು ಈ ಒಂದು ಅಂಕೆಯಿಂದ 4 ಅಂಕೆ ಗುಣಾಕಾರ ಮಾಡಬೇಕು. 9 6 54ಕ್ಕೆ 4 ಕೈಲೆ 5, 9 5 45 5 50ಕ್ಕೆ 0 ಕೈಲೆ 5, 9 7 63 5 68 68ಕ್ಕೆ 8 ಕೈಲೆ 6, 9 4 36 36 4 42. ಮುಂದ್ಗಡೆ ಅಂಕೆಗಳಿಲ್ಲ, ಅದರಿಂದ ಒಟ್ಟಾಗಿ ಸೇರಿಸಿ 42 ಅಂತ ಬರಬೇಕು. 1 ಅಂಕೆಯಿಂದ 4 ಅಂಕೆಗಳ ಗುಣಾಕಾರ ಮುಗಿತು. ಈಗ 2ನೇ ಅಂಕೆಯಿಂದ 4 ಅಂಕೆ ಗುಣಾಕಾರ ಮಾಡಬೇಕಂದ್ರೆ ಮೊದಲನೇ ಅಂಕೆಯನ್ನು ಬಿಟ್ಟು 2ನೇ ಅಂಕೆಯಿಂದ ಪ್ರಾರಂಭ ಮಾಡಬೇಕು. 1 6 6, 1 5 5, 1 7 7, 1 4
4. ಇದನ್ನು ಈಗ ಕೂಡಿಸ್ಬೇಕು. 4 ಕೆಳಗಡೆ ಏನಿಲ್ಲ 4. 0ಯಲ್ಲಿ 0 + 6 ಅನ್ನೋಂಥ 6. 8 + 5 ಅಂತಂದು 13ಕ್ಕೆ 3 ದಶಕ 1 1 1 1 2 3 3 7 10ಕ್ಕೆ 0 ಕೈಲೆ 1 4 5 5 4 9. 4ನೇ ಉಪ ಪ್ರಶ್ನೆ ಮುಗೀತು. ಈಗ 5ನೇ ಉಪಪ್ರಶ್ನೆಯನ್ನು ಮಾಡೋಣ. 2439 × 31. 1ನೇ ಅಂಕಿಯಿಂದ ಗುಣಾಕಾರ ಮಾಡಿದಾಗ 1 9 9, 1 3 3, 1 4 4, 1 2 2. ಅದೇ ರೀತಿ 3 9 27ಕ್ಕೆ 7 ದಶಕ 2, 3 3 9, 2 11ಕ್ಕೆ 1 ದಶಕ 1, 3 4 12, 1 13ಕ್ಕೆ 3 ದಶಕ 1, 3 2 6 1 7 ಕೂಡಿಸಿದಾಗ 9 10ಕ್ಕೆ 0 1 6 5 7 75,609. 5ನೇ ಉಪಪ್ರಶ್ನೆ ಮುಗೀತು. 6ನೇದು 1,258 × 13. 3 8 24ಕ್ಕೆ 4 ದಶಕ 2, 3 5 15, 17ಕ್ಕೆ 7 ಕೈಲೆ 1, 3 2 6 1 7, 3 1 3. 1 ಅಂಕಿನಿಂದ ಮುಗೀತು. ಈ ಅಂಕಿನಿಂದ ಮತ್ತೆ ಗುಣಾಕಾರ ಮಾಡಬೇಕು. 1 8 8, 1 5 5, 1 2 2, 1 1 1 ಕೂಡಿಸಿದಾಗ 16,354 ಬರ್ತದೆ. ಆದ್ದರಿಂದ 7ನೇ ಉಪ 1028 × 37. 7 8 56, 56ಕ್ಕೆ 6 ಕೈಲೆ 5, 7 2 14, 5 19, 19ಕ್ಕೆ 9 ದಶಕ 1, 7 0 0 ಇದು ದಶಕ 1 ಇದನ್ನು ಬರಬೇಕು. 7 1 7. 3 8 24, 4 ಕೈಲೆ 2, 3 2 6 2 8, 3 0 0, 3 1 3 ಕೂಡಿಸಿದಾಗ 38,036. ಕೊನೆಯ ಉಪಪ್ರಶ್ನೆ 2,375 × 16. 6 5 30ಕ್ಕೆ 0 ದಶಕ 3, 6 7 42, 3 45, 45ಕ್ಕೆ 5 ಕೈಲೆ 4, 6 3 18, 4 22ಕ್ಕೆ 2 ದಶಕ 2, 6 12 2 14. 1 ಅಂಕಿಯಿಂದ ಮುಗಿತು. 2ನೇ ಅಂಕಿಯಿಂದ ಗುಣಾಕಾರ ಮಾಡಬೇಕು. 1 5 5, 1 7 7, 1 3 3, 1 2 2. 0 10ಕ್ಕೆ 0 ಕೈಲೆ 1, 10ಕ್ಕೆ 0 ಕೈಲೆ 1 8 3. ಇಲ್ಲಿಗೆ ಮುಖ್ಯ ಪ್ರಶ್ನೆ 3ನೇದು ಮುಗಿತು ಮಕ್ಕಳೇ. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.